ಅಯ್ಯೋ ನಿಮ್ ಮಗುಗ್ ಆಲ್ರೆಡಿ 2 ವರ್ಷ ಆಗಿದೆ, ಇನ್ನ ಬರೀ ಅಪ್ಪ ಅಮ್ಮ ಅಷ್ಟೇನಾ ಅನ್ನೋದು. ಮತ್ತೆ ಆಲ್ರೆಡಿ 2.5-3 ವರ್ಷ ಆಗಿದೆ, ಇನ್ನ ಏನು ಜಾಸ್ತಿ ಮಾತಾಡ್ತಾನೆ ಇಲ್ವಲ್ಲ. ಸೊ ಈ ರೀತಿ ಮಾತುಗಳನ್ನ ಆಲ್ಮೋಸ್ಟ್ ತುಂಬಾ ಜನ ಪೇರೆಂಟ್ಸ್ಗಳು ಫೇಸ್ ಮಾಡಿರ್ತೀರಲ್ವಾ. ಸೊ ಮಕ್ಳುಗಳು ಏನಕ್ಕೆ ಲೇಟ್ ಆಗಿ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ಮಾತಾಡೋಣ. ಮತ್ತೆ ಮಕ್ಳುಗಳು ಆ ರೀತಿ ಲೇಟ್ ಆಗಿ ಮಾತಾಡಿದಾಗ ನಾವು ಯಾವ ರೀತಿ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಮತ್ತೆ ಆಲ್ರೆಡಿ ಪಾಪುಗೆ 2 ವರ್ಷ ಆಗ್ಬಿಟ್ಟಿದೆ, ಇನ್ನ ಮಾತಾಡಕ್ಕೆ ಬರ್ತಿಲ್ಲ. ಸೊ ಇವಾಗ ಡಾಕ್ಟರ್ ಹತ್ರ ಹೋಗೋಣವಾ. ಸೊ ಈ ರೀತಿ ಎಲ್ಲಾ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ನನ್ನ ಲೈಫ್ ಅಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ, 2 ಬೇಬೀಸ್ ಅಂದ್ರೆ ನನ್ ಮಕ್ಳು ಡಿಫ್ರೆಂಟ್ ಟೈಪ್ಸ್ ಆಫ್ 2 ಬೇಬೀಸ್ ನ ನೋಡಿದೀನಿ. ಯಾಕೆ ಅಂದ್ರೆ ಮೊದಲನೇ ಮಗಳು ಮತ್ತೆ ಎರಡನೇ ಮಗಳಿಗೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದ್ರಲ್ಲೂ ಈ ಮಾತು ಅನ್ನೋ ವಿಚಾರ ಬಂದ್ರೆ 2 ಮಗುಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನೋಡೋಣ ಬನ್ನಿ. ಇವಾಗ ಹೆಂಗಾಗತ್ತೆ ಅಂದ್ರೆ, ಮಕ್ಳು ಯಾವಾಗಿಂದ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ? ಆಲ್ಮೋಸ್ಟ್ ಒಂದು 6 ಮಂತ್ಸ್, 7 ಮಂತ್ಸ್, 8 ಮಂತ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ 6 ಮಂತ್ಸ್ 7 ಮಂತ್ಸ್ ಇರುವಾಗ ಜಸ್ಟ್ ಅತ್ತ, ತಾತ, ಪಾ, ಬಾಬಾ ಅನ್ನೋದು ಈ ರೀತಿ ಕಾಮನ್ ವರ್ಡ್ಸ್ ಗಳು ಆಲ್ಮೋಸ್ಟ್ ತುಂಬಾ ಮಕ್ಳುಗಳಿಗೆ 4 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ಇರುವಾಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇನ್ನದಾದ್ಮೇಲೆ 1 ವರ್ಷ, ಒಂದೂವರೆ ವರ್ಷ ಆಗಷ್ಟೊಳಗಡೆ ಅಪ್ಪ ಅಮ್ಮ, ಸ್ವಲ್ಪ ಅನ್ನ, ಊಟ, ಮಾಮ ಅನ್ನೋದು ಈ ರೀತಿ ಸ್ವಲ್ಪ ಸ್ವಲ್ಪ ಮಾತುಗಳಾಗ್ಲೇ ಬಂದ್ಬಿಟ್ಟಿರುತ್ತೆ. ಇನ್ನ 2 ವರ್ಷ ಆಗೋಷ್ಟ್ರೊಳಗಡೆ ಸ್ವಲ್ಪ ಮಿನಿಮಮ್ ಸೆಂಟೆನ್ಸ್, ಅಮ್ಮ ನಂಗೆ ಊಟ ಬೇಕು, ನಾನು ಅಲ್ಲಿಗೆ ಹೋಗ್ತೀನಿ, ಈ ರೀತಿ ಸ್ವಲ್ಪ ಸ್ವಲ್ಪ ಮಾತಾಡೋದಾದ್ರೂ ಕಲ್ತ್ಕೊಂತಾರೆ. ಇದು ನಾರ್ಮಲ್ ವೇ ಅಂತ ಹೇಳ್ಬೋದು. ಹಂಗಂತ ಹೇಳ್ಬಿಟ್ಟು ಇವಾಗ 6-7 ತಿಂಗಳಲ್ಲಿ ಈ ರೀತಿ ಮಾತಾಡೋದು, 1 ವರ್ಷಕ್ಕೆ ಬರೋಷ್ಟ್ರೊಳಗಡೆ ಸ್ವಲ್ಪ ಮಾತಾಡೋದು, 2 ವರ್ಷ ಬರೋಷ್ಟ್ರೊಳಗಡೆ ಸೆಂಟೆನ್ಸ್ ಅಲ್ಲಿ ಮಾತಾಡೋದು ಅಂತ ಹೇಳಿದ ತಕ್ಷಣ ಎಲ್ಲಾ ಮಕ್ಳು ಕೂಡ ಸೇಮ್ ಇರಲ್ಲ. ಯಾಕೆಂದ್ರೆ ಪ್ರತಿಯೊಂದು ಮಗುಗೂ ಕೂಡ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಯಾವ ರೀತಿ ಆಗುತ್ತೆ ಅಂದ್ರೆ, ಇವಾಗ ಒಂದು ಮಗುಗೂ ಇನ್ನೊಂದು ಮಗುಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಎಕ್ಸಾಂಪಲ್ಗೆ ನಮ್ಮ ಮನೇಲೆ ತಗೊಂಡ್ರೆ ನೋಡಿ, ಇವಾಗ ನನ್ ಮೊದಲನೇ ಮಗಳು, ಅವಳು ಯಾವ್ದ್ರಲ್ಲಿ ಫಾಸ್ಟ್ ಇದ್ಲು ಅಂದ್ರೆ, ಅವಳು 9 ತಿಂಗಳಿಗೆನೆ ನಡೆದಾಡ್ಬಿಟ್ಲು, ಬೇಗ ಹೆಜ್ಜೆ ಹಾಕ್ಬಿಟ್ಲು. ಅಂದ್ರೆ ಒಂದ್ 4.5-5 ತಿಂಗಳು ಇರುವಾಗ್ಲೇನೆ ಅವಳು ಅಂಬೆಗಾಲ್ ಇಡೋದಕ್ ಸ್ಟಾರ್ಟ್ ಮಾಡಿದ್ಲು. ಸಾರಿ, 2.5 ತಿಂಗಳಿದ್ದಾಗ್ಲೇ ಅವಳು ದಬಾಕೊಂಡ್ಲು, ರೋಲ್ ಆಗೋದಕ್ ಸ್ಟಾರ್ಟ್ ಆದ್ಲು. 4.5 ತಿಂಗಳಿಗೆನೆ ಅವಳು ಅಂಬೆಗಾಲ್ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ 9 ತಿಂಗಳು ಇರುವಾಗ್ಲೇನೆ ಅವಳು 9 ತಿಂಗಳು ಕಂಪ್ಲೀಟ್ ಆಗ್ತಿದ್ದಂಗೆನೆ ಅವಳು ನಡೆದಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತೆ ಅವಳ ವಿಚಾರದಲ್ಲಿ ಇದೆಲ್ಲ ಬೇಗ ಆಯ್ತು ಅಲ್ವಾ. ಸೊ ಮಾತಾಡೋದೊಂದು ತುಂಬಾ ಲೇಟ್ ಆಯ್ತು. ಅಂದ್ರೆ ನನ್ ಮೊದಲನೇ ಮಗಳು ಬಂದು ಅವಳು ತುಂಬಾ ಜಾಸ್ತಿ ಮಾತಾಡಕ್ಕೆ ಸ್ಟಾರ್ಟ್ ಆಗಿದ್ ಬಂದು 2 ವರ್ಷ ಆದ್ಮೇಲೆ. 2 ವರ್ಷದ ತನಕನು ಸ್ವಲ್ಪ ತುಂಬಾನೇ ಕಡಿಮೆನೆ ಮಾತಾಡ್ತಿದ್ದು. ಬರೀ ಅಪ್ಪ ಅಮ್ಮ, ಅಜ್ಜಿ ತಾತ, ಅಣ್ಣ ಈ ರೀತಿ ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆನೆ ಮಾತಾಡ್ತಿದ್ದು. ಅವಾಗ ಆಲ್ಮೋಸ್ಟ್ ತುಂಬಾ ಜನ ಹೇಳ್ತಾ ಇದ್ರು, ಇನ್ನ ಏನ್ ಜಾಸ್ತಿ ಮಾತಾಡ್ತಾನೆ ಇಲ್ವಲ್ಲ, ಮಾತಾಡಕ್ ಬರುತ್ತೋ ಇಲ್ವೋ, ಡಾಕ್ಟರ್ ಹತ್ರ ತೋರಿಸಿ ಒಂದ್ಸರಿ, ಮಾತಾಡಕ್ ಬರುತ್ತೋ ಇವಳು ಇದೇ ರೀತಿ ಉಳ್ಕೊಬಿಡುತ್ತೋ ಏನೋ. ಸೊ ಈ ರೀತಿ ತುಂಬಾ ಫೇಸ್ ಮಾಡ್ಬಿಟ್ಟಿದೀವಿ ನಾವು ಮೊದಲನೇ ಮಗು ಬಂದಾಗ. ಸೊ ಅವಾಗ ನಮಗೂ ಕೂಡ ಅಷ್ಟು ಗೊತ್ತಿರ್ಲಿಲ್ಲ ಸರಿಯಾಗಿ ಯಾವ ಟೈಮಲ್ಲಿ ಮಕ್ಳು ಓಡಾಡ್ತಾರೆ, ಮಾತಾಡ್ತಾರೆ. ಸೊ ಈ ರೀತಿ ಯಾವ್ದೋ ಒಂದು ಫಸ್ಟ್ನೇ ಮಗುಲಿ ಯಾರಿಗೂ ಕೂಡ ಗೊತ್ತಿರಲ್ವಲ್ವಾ, ನಮಗೂ ಕೂಡ ಹಂಗೆ ಆಯ್ತು. ಆಮೇಲೆ ನಾವು ಅದಕ್ಕೆಲ್ಲ ಏನ್ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಮಕ್ಳಲ್ವಾ, ಯಾವಾಗಾದ್ರೂ ಓಡಾಡ್ತಾರೆ, ಯಾವಾಗಾದ್ರೂ ಸ್ಟಾರ್ಟ್ ಮಾಡ್ತಾರೆ, ಮಾತಲ್ವಾ ಸ್ವಲ್ಪ ನಿಧಾನಕ್ ಬಂದ್ರು ಪರವಾಗಿಲ್ಲ ಅನ್ನೋ ರೀತಿ ನಮ್ಮ ಮೈಂಡ್ ಸೆಟ್ ಇತ್ತು. ತುಂಬಾ ನಾವೇನ್ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ, ಪರವಾಗಿಲ್ಲ ನಿಧಾನಕ್ಕೆ ಮಾತಾಡ್ಲಿ ಅನ್ನೋ ತರ ಇತ್ತು. ಬಟ್ ನನ್ ಎರಡನೇ ಮಗಳಲ್ಲಿ ವಿಚಾರದಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಪ್ಪ ಅಂದ್ರೆ ಅವಳು ರೋಲ್ ಓವರ್ ಆಗಿದ್ದು ತುಂಬಾ ಲೇಟು. ಅಂದ್ರೆ 4 ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಅವಳು ರೋಲ್ ಓವರ್ ಆಗಿದ್ದು. ಮತ್ತೆ ಅವಳು ಅಂಬೆಗಾಲಿ ಇಟ್ಟಿದ್ದು ಅಷ್ಟೇ ತುಂಬಾ ಲೇಟು. ಅವಳು 8 ತಿಂಗಳು ಆದ್ಮೇಲೆ, 8 ತಿಂಗಳು ಇರುವಾಗ ಅವಳು ಅಂಬೆಗಾಲ್ ಇಡಕ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಇವಾಗ ಆಲ್ರೆಡಿ ಅವಳಿಗೆ 11 ಮಂತ್ಸ್ 11 ತಿಂಗಳಾಗಿದೆ, ಇನ್ನ ಅವಳು ಹೆಜ್ಜೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಹಿಂಗೆ ನೋಡುವಾಗ ನಾವು ಒಂದೇ ಮನೆಯಲ್ಲಿ ನನ್ನ ಹೊಟ್ಟೆಲೆ ಹುಟ್ಟಿರೋ 2 ಮಕ್ಳುಗಳು ತುಂಬಾ ಡಿಫ್ರೆನ್ಸ್ ಇದೆ ಅವ್ರ ಮಧ್ಯೆ. ಮಾತ್ರ ಅವಳು ಮಾತಾಡೋದ್ರಲ್ಲಿ ತುಂಬಾ ಫಾಸ್ಟ್ ಇದ್ದಾಳೆ. ಅಂದ್ರೆ ಅವಳು ಸ್ವಲ್ಪ ತುಂಬಾ 1-2 ತಿಂಗಳು 3 ತಿಂಗಳು ಇರುವಾಗ್ಲೇನೆ ಅಮ್ಮ ಅಪ್ಪ ಅವ್ವ, ಮತ್ತೆ ಇವಾಗ ಆಲ್ರೆಡಿ ಅವಳಿಗೆ 10-11 ತಿಂಗಳು ಅಲ್ವಾ, ಇವಾಗ ಸ್ವಲ್ಪ ಸ್ವಲ್ಪ ಆರಾಮಾಗಿ ಚೆನ್ನಾಗಿ ಮಾತಾಡ್ತಾಳೆ. ತಾತ, ಅಪ್ಪ, ಅಮ್ಮ, ಬಾ, ಈ ರೀತಿ ಸ್ವಲ್ಪ ಸ್ವಲ್ಪ ಕಾಮನ್ ವರ್ಡ್ಸ್ ಆದ್ರೂನು ಅವಳು ತುಂಬಾ ಜಾಸ್ತಿ ಬೇಗ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ದಾಳೆ. ಮತ್ತೆ ಈಗ 1 ಇಯರ್ ಆದ್ಮೇಲೆ ಕೂಡ ನಾವು ಅಬ್ಸರ್ವ್ ಮಾಡ್ತೀವಲ್ಲ, ತುಂಬಾ ಬೇಗ ಮಾತ್ ಬಂದ್ಬಿಡುತ್ತೆ ಅವಳಿಗೆ. ಸೊ ಹಿಂಗೆ 2 ಮಕ್ಳಿಗೆ, ಒಂದೇ ಮನೇಲಿ ಇರೋ 2 ಮಕ್ಳಿಗೆ ಇಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ, ಪ್ರತಿಯೊಂದ್ ಮಕ್ಳಿಗೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಒಂದ್ ಮಗು ಬೇಗ ಹೆಜ್ಜೆ ಹಾಕುತ್ತೆ, ಇನ್ನೊಂದ್ ಮಗು ತುಂಬಾ ಲೇಟ್ ಆಗಿ ಹೆಜ್ಜೆ ಹಾಕುತ್ತೆ. ಒಂದ್ ಮಗು ಬೇಗ ಮಾತಾಡುತ್ತೆ, ಇನ್ನೊಂದ್ ಮಗು ಲೇಟ್ ಆಗಿ ಮಾತಾಡುತ್ತೆ. ಹಿಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿಫ್ರೆನ್ಸ್ ಇದ್ದೇ ಇರುತ್ತೆ.
ಸೊ ಇವಾಗ ಮಕ್ಳುಗಳು ಏನಕ್ಕೆ ಸ್ವಲ್ಪ ಮಾತಾಡೋದು ಲೇಟ್ ಆಗುತ್ತೆ ಅಂತ ನೋಡೋದಾದ್ರೆ ನಾವು, ಸೊ ಇವಾಗ ಒಂದು ಮನೇಲಿ ತುಂಬಾ ಕಮ್ಮಿ ಜನ ಇರ್ತಾರಲ್ವಾ, ಬರೀ ಅಪ್ಪ ಅಮ್ಮ ಇರ್ತಾರಲ್ವಾ. ಸೊ ಅವರು ಇರೋದೇ ಇಬ್ರು, ಸ್ವಲ್ಪ ಆಮೇಲೆ ಸ್ವಲ್ಪ ಹಸ್ಬೆಂಡ್ ಏನಾದ್ರು ಹೊರಗಡೆ ಹೋಯ್ತು ಅಂದ್ರೆ ಇನ್ನು ಒಬ್ರೇ ಇರ್ತಾರೆ. ಸೊ ಅವರು ಒಬ್ರೇ ಮಗುನ ಮಾತಾಡ್ಸೋದು ಸ್ವಲ್ಪ ಕಡಿಮೆನೆ ಇರುತ್ತೆ. ಹಂಗಾಗಿ ಮಕ್ಳುಗಳು ಸ್ವಲ್ಪ ಮಾತಾಡೋದ್ನ ಲೇಟ್ ಮಾಡ್ತಾರೆ ಅನ್ಸುತ್ತೆ. ಓಕೆನಾ. ಮತ್ತೆ ಇನ್ನ ನೆಕ್ಸ್ಟ್ ಒಂದು ನಾವು ನೋಡೋದಾದ್ರೆ, ಇವಾಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಇದೆ ಅಂತಾನೆ ಹೇಳ್ಬೋದು. ಸೊ ನನ್ ಮೊದಲನೇ ಮಗಳು ವಿಚಾರದಲ್ಲೂ ಕೂಡ ಇದೇ ಒಂದು ಪ್ರಾಬ್ಲಮ್ ಆಯ್ತೇನೋ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಏನಪ್ಪಾ ಅಂದ್ರೆ ಸ್ಕ್ರೀನ್, ಅಂದ್ರೆ ಮೊಬೈಲು ಮತ್ತೆ ಟಿವಿ. ನಮ್ಗೆ ಮೊದಲನೇ ಮಗು ವಿಚಾರದಲ್ಲಿ ಅಷ್ಟು ನಮ್ಗೆ ಏನು ಗೊತ್ತಿರ್ಲಿಲ್ಲ. ಮೊಬೈಲ್ ತೋರ್ಸೋದ್ರಲ್ಲೆಲ್ಲ ಏನೋ ಒಂಥರ ಖುಷಿ ಈ ರೀತಿ ಅಲ್ವಾ, ಅವಾಗ ಅಷ್ಟೇನ್ ಗೊತ್ತಾಗ್ತಿರ್ಲಿಲ್ಲ. ಸೊ ನಮ್ಮನೇಲಿ ಏನಾಯ್ತು ಅಂದ್ರೆ, ನಾನು ಪಾಪುಗೆ ನನ್ ಮೊದಲನೇ ಮಗುಗೆ ಒಂದ್ 3 ಮಂತ್ 4 ಮಂತ್ಸ್ ಇತ್ತಲ್ಲ ನೋಡಿ, ಅವಾಗ್ಲೇನೆ ಸ್ವಲ್ಪ ಮೊಬೈಲ್ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಅಂದ್ರೆ ಅಷ್ಟು ಗೊತ್ತಿಲ್ಲ ನಮ್ಗೆ ಈ ರೀತಿ ಎಲ್ಲ ಎಫೆಕ್ಟ್ ಆಗುತ್ತೆ ಮುಂದೆ, ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಒಂದ್ 3-4 ಮಂತ್ಸ್ 5 ಮಂತ್ಸ್ 7 ಮಂತ್ಸ್ 8 ಮಂತ್ಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಅವಳು ತುಂಬಾ ಚೆನ್ನಾಗಿ, ಅವಳಿಗೆ ಚಿನ್ನು ಕನ್ನಡ ವಿಡಿಯೋಸ್ ಬರುತ್ತಲ್ಲ ನೋಡಿ, ಅದನ್ನೇ ಸ್ಟಾರ್ಟ್ ಮಾಡಿದ್ದು. ನಾವು ಗೊತ್ತಿರ್ಲಿಲ್ಲ, ನಮ್ಗೆ ಏನೋ ಒಂಥರ ಖುಷಿ. ಮೊಬೈಲ್ ಸ್ಕ್ರೀನ್ ನ ಹಿಂಗೆ ಸ್ವೈಪ್ ಮಾಡ್ಬಿಟ್ರೆ ಮಕ್ಳುಗಳು, ನಮ್ಗೆ ಏನೋ ಒಂಥರ ನಾವು ಸಾಧನೆ ಮಾಡಿರೋ ತರ ಖುಷಿ. ಬಟ್ ಮುಂದೆ ಅದ್ರ ಎಫೆಕ್ಟ್ ಏನು ಅಂತ ನಮಗೆ ಅವಾಗ ಗೊತ್ತಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ನಮ್ಮ ಮನೇಲಿ ನಾವು ಮೊಬೈಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಐ ಥಿಂಕ್ ನನ್ನ ಪ್ರಕಾರ ನಮ್ಮ ಮನೇಲಿ ಮಾಡಿದ್ದು ತಪ್ಪು ಅದೇ ಅನ್ಸುತ್ತೆ. ಹಂಗಾಗಿ ಅವಳಿಗೆ ಸ್ವಲ್ಪ ಮಾತು ಬಂದಿದ್ದು ಲೇಟ್ ಅಂತ ನನ್ ಪ್ರಕಾರ ಹಂಗ ಅನ್ಸುತ್ತೆ. ಸೊ ನಿಮ್ ಮನೇಲಿ ಏನಾದ್ರು ಮೊಬೈಲು ಮತ್ತೆ ಟಿವಿ ಏನಾದ್ರು ಜಾಸ್ತಿ ಕೊಡ್ತಾ ಇದ್ರೆ ಅದರಿಂದ ಮಾತು ಬರೋದು ಲೇಟ್ ಆಗತ್ತೆ ಅನ್ಸುತ್ತೆ. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಜೆನೆಟಿಕ್ ಪ್ರಾಬ್ಲಮ್. ಏನಪ್ಪಾ ಅಂದ್ರೆ, ಮಗು ತಂದೆ ತಾಯಿ ಏನಾದ್ರು ಅವ್ರು ಚಿಕ್ಕ ವಯಸ್ಸಲ್ಲಿ ಇರುವಾಗ್ಲೂ ಇದೇ ರೀತಿ ಏನಾದ್ರು ಲೇಟ್ ಆಗಿ ಮಾತಾಡಿದ್ರೆ, ಅವ್ರ ಅಪ್ಪನಾದ್ರೂ ಸರಿ, ಅವ್ರ ಅಮ್ಮನಾದ್ರೂ ಸರಿ, ಅವ್ರ ಅಜ್ಜಿ ತಾತ ಅಥವಾ ಅವ್ರ ಅತ್ತೆ ಮಾವ ಈ ರೀತಿ ಬರುತ್ತಲ್ಲ ನೋಡಿ ಜೆನೆಟಿಕ್ ಆಗಿ, ಅವ್ರು ಏನಾದ್ರು ಸ್ವಲ್ಪ ಲೇಟ್ ಆಗಿ ಮಾತಾಡಿದ್ರು, ಆ ಮಗು ಅವ್ರ ರೀತಿ ಆಗಿದ್ರೆ ಅವಾಗ್ಲೂ ಸಹ ಮಗು ಲೇಟ್ ಆಗಿ ಮಾತಾಡೋದು ಕಾಮನ್ ಆಗುತ್ತೆ. ಮತ್ತೆ ಮಗುವಿನ ಮೆದುಳಿನ ಬೆಳವಣಿಗೆನೂ ಕೂಡ ಕಡಿಮೆ ಇದ್ರೂ ಕೂಡ ಈ ರೀತಿ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಸೋಷಿಯಲ್ ಆಗಿ ಇರೋದಕ್ಕೆ ಬಿಡಲ್ಲ. ಅಂದ್ರೆ ಇವಾಗ ನಾನು ಅವಾಗ್ಲೇ ಹೇಳ್ದಂಗೆ, ಸ್ವಲ್ಪ ಸಿಟಿ ಕಡೆ ಅಥವಾ ಏನಾದ್ರು ಬರೀ ಪೇರೆಂಟ್ಸ್ ಅಷ್ಟೇ ಇದ್ದು ಬೇರೆ ಯಾರು ಇಲ್ಲ ಅಂತ ಹೇಳಿದ್ರೆ, ಅಜ್ಜಿ ತಾತ ಆ ರೀತಿ ಜೊತೆಗಿಲ್ಲ ಅಂತ ಹೇಳಿದ್ರೆ, ಇವಾಗ ಇಬ್ರೇ ಇರೋದು 3 ಜನನೇ ಇರೋದು ಅಂತ ಹೇಳಿದ್ರೆ ಜಾಸ್ತಿ ಮಾತಾಡ್ಸಕ್ ಯಾರು ಇರಲ್ಲ. ಮತ್ತೆ ನಾವು ಹೊರಗಡೆ ಹೋದ್ರು ಎಲ್ಲೂ ಕೂಡ ಮಕ್ಳನ್ನ ಸೋಷಿಯಲ್ ಆಗಿ ಬೆರೆಯೋದಕ್ಕೆ ಬಿಡಲ್ಲ. ಅಥವಾ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಎಲ್ಲೂ ಕೂಡ ಮಕ್ಳು ಜೊತೆ ಆಟ ಆಡಕ್ಕೆ ಬಿಡಲ್ಲ. ಸುಮ್ನೆ ಮಗುನ ನಮ್ ಪಾಡಿಗ್ ನಾವೇ ಇರ್ಸ್ಕೊಂಡಿರ್ತೀವಿ, ನಾವೇ ಮೊಬೈಲ್ ತೋರ್ಸ್ಕೊಂಡು ಟಿವಿ ನೋಡ್ಸ್ಕೊಂಡು ಮನೆ ಒಳಗಡೆನೆ ಆಟ ಆಡ್ಸ್ಕೊಂಡು ಈ ರೀತಿ ಇದ್ದಾಗ್ಲೂ ಸಹ ಮಕ್ಳುಗಳು ಜಾಸ್ತಿ ಮಾತಾಡೋಕೆ ಚಾನ್ಸ್ ಸಿಗಲ್ವಲ್ಲ ನೋಡಿ, ಅವಾಗ ಮಾತು ಲೇಟ್ ಆಗುತ್ತೆ. ಸೊ ಇವಾಗ ಮಗು ಬೇಗ ಮಾತಾಡ್ಬೇಕು, ಸ್ವಲ್ಪ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಅದನ್ನ ನಾವು ಸರಿ ಮಾಡ್ಬೇಕಂದ್ರೆ ಇರೋದೇ ಒಂದೇ ದಾರಿ. ಏನಪ್ಪಾ ಅಂದ್ರೆ, ನಾವು ಆಲ್ಮೋಸ್ಟ್ ಮಕ್ಳುಗಳನ್ನ ಜಾಸ್ತಿ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ಬೇಕು. ಈ ಮೊಬೈಲು ಟಿವಿ ಅಷ್ಟೇ ಅಡಿಕ್ಷನ್ ನ ಬಿಟ್ಟು ನಮ್ ಜೊತೆ ನಾವು ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡಿ ಮಾತಾಡ್ಸ್ಬೇಕು. ಮತ್ತೆ ಹೊರಗಡೆ ಮಕ್ಳುಗಳು ಆಟ ಆಡ್ತಾರಲ್ಲ ಅವ್ರ ಜೊತೆ ಬಿಟ್ಟು ಬೆರೆಯೋದಕ್ಕೆ ಬಿಡ್ಬೇಕು. ಹಾಗಿದ್ರೆ ನಾವು ಡಾಕ್ಟರ್ ಹತ್ರ ಯಾವಾಗ ಹೋಗ್ಬೇಕು ಅಂತ ಅನ್ಕೊಳ್ಳೋದಾದ್ರೆ, ಈಗ ಒಂದ್ 2 ವರ್ಷ ಆಗಿರುತ್ತೆ ಅನ್ಕೊಳ್ಳಿ, ಪಾಪು ಏನೂ ಮಾತಾಡ್ತಿಲ್ಲ, ಏನು ಜಸ್ಟ್ ಅಪ್ಪನೂ ಅಂತಿಲ್ಲ, ಅಮ್ಮನೂ ಅಂತಿಲ್ಲ, ತಾನು ಅಂತಿಲ್ಲ, ಮಾನು ಅಂತಿಲ್ಲ, ಏನೂ ಮಾತಾಡ್ತಿಲ್ಲ. ಮತ್ತೆ ನಾವು ಹೆಸರಿಟ್ಟು ಕರೆದ್ರೂ ಕೂಡ ಮಗು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮತ್ತೆ ಏನು ಜಾಸ್ತಿ ಮಾತಾಡ್ತಿಲ್ಲ ಅಂದಾಗ ಮಾತ್ರ ನೀವು ಡಾಕ್ಟರ್ ಹತ್ರ ಹೋಗಿ, ಇಲ್ಲಾಂದ್ರೆ ಹೋಗೋದಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಪ್ಪಾ ಹೇಳ್ತೀನಿ ಅಂದ್ರೆ, ಇವಾಗ 2 ವರ್ಷ ಆಯ್ತು ಮಗುಗೆ, ಅಟ್ಲೀಸ್ಟ್ ಹೋಗ್ಲಿ ಒಂದ್ 2.5 ವರ್ಷ ಆಯ್ತು ಅಂದ್ರೂ ಕೂಡ ಒಂದೊಂದ್ ಮಕ್ಳು ಜಾಸ್ತಿ ಮಾತಾಡೋದಕ್ ಹೋಗಲ್ಲ. ಎಕ್ಸಾಂಪಲ್ ನಾನೇ ಹೇಳಿದ್ನಲ್ಲ, ನಮ್ ಮನೇಲೆ ನಮ್ ದೊಡ್ಡ ಮಗಳು ಕೂಡ 2 ವರ್ಷ ತನಕ ಏನ್ ಜಾಸ್ತಿ ಮಾತಾಡ್ತಾನೆ ಇರ್ಲಿಲ್ಲ. ಸೊ ಅಷ್ಟಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿ. ಮಕ್ಳುಗಳು ಒಂದ್ ಮಗುವಿಂದ ಇನ್ನೊಂದ್ ಮಗುಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ ಮಗು ಜೊತೆನೆ ಬೆಳ್ದಿರೋ ಇನ್ನೊಂದು ಮಗು ಒಂದ್ ಸ್ವಲ್ಪ ಬೇಗ ಮಾತಾಡ್ಬಿಡ್ತು, ಒಂದ್ ಸ್ವಲ್ಪ ಬೇಗ ಒಂದು ಮೈಲ್ ಸ್ಟೋನ್ ಬೇಗ ಆಗ್ಬಿಡ್ತು ಅಂತ ಹೇಳ್ಬಿಟ್ರೆ ನೀವು ಅಷ್ಟೊಂದ್ ತಲೆ ಕೆಡ್ಸ್ಕೊಳ್ಳೋದಕ್ ಹೋಗ್ಬೇಡಿ. 2 ವರ್ಷ 2.5 ವರ್ಷ ತನಕನು ವೆಯ್ಟ್ ಮಾಡಿ. ಕೆಲವೊಂದ್ ಮಕ್ಳು 3 ವರ್ಷದ ತನಕನು ಏನು ಜಾಸ್ತಿ ಮಾತಾಡ್ತಿರಲ್ಲ, ಬಟ್ 3 ವರ್ಷ ಕಳೆದ ಮೇಲೆ ನೋಡ್ಕೊಳ್ಳಿ ತುಂಬಾ ಮಾತಾಡ್ತಾರೆ. ಇವಾಗ ನಮ್ಮನೇಲೆ ನಮ್ ಪಾಪು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬಟ್ ಇವಾಗ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನಪ್ಪಾ ಇಷ್ಟೊಂದ್ ಮಾತಾಡ್ತಾಳಲ್ಲ ಅಂತ ಅಂತಿರ್ತಾರೆ. ಆಲ್ಮೋಸ್ಟ್ ತುಂಬಾ ಜನ ಪೇರೆಂಟ್ಸ್ ಗಳು ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ಬಟ್ 2-3 ವರ್ಷ ತನಕ ಮಾತಾಡ್ದೇನೆ ಇದ್ದಾಗ ಒಂದ್ ಸ್ವಲ್ಪ ಏನೋ ಅನ್ಸುತ್ತೆ, ಫೀಲ್ ಆಗತ್ತೆ, ಇನ್ನ ಮಾತಾಡ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ 3 ವರ್ಷ ಕಳೆದ್ಮೇಲೆ ಖಂಡಿತವಾಗ್ಲೂ ಮಾತಾಡ್ತಾರೆ. ಅಲ್ಲಿ ತನಕ ವೇಟ್ ಮಾಡಿ. ನೀವು ಒಂದ್ 2.5 ವರ್ಷ ತನಕ ಮಾತಾಡಿಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.